ಥರ್ಡ್ ಪ್ರಿಪರೇಟರಿ ಇನ್ನೇನು ಬಂದೇ ಬಿಡ್ತು. ಹೇಗೆ 625 ಸ್ಕೋರ್ ಮಾಡೋದು ಅಂತೀರಾ? ಈ 5 ಸ್ಟೆಪ್ಸ್ ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ 625 ನಿಮ್ಮ ಪಾಕೆಟ್ ಅಲ್ಲಿ ಇರುತ್ತೆ. ಬನ್ನಿ ಆ 5 ಸ್ಟೆಪ್ಸ್ ಗಳು ಯಾವುದು ಅಂತ ತಿಳ್ಕೊಂಡು ಬರೋಣ. ಹೆಲೋ ಮಕ್ಕಳೇ, ಥರ್ಡ್ ಪ್ರಿಪರೇಟರಿ ಇನ್ನೇನು ಬಂದೇ ಬಿಡ್ತು. ನಾನು ನಿಮ್ಮ ಟೈಮ್ ಅನ್ನ ಹೆಚ್ಚಿಗೆ ತಗೊಳ್ಳಲ್ಲ. 5 ಸ್ಟೆಪ್ಸ್ ಗಳನ್ನ ಹೇಳ್ತೇನೆ. ಅದರಲ್ಲಿ ಥರ್ಡ್ ಸ್ಟೆಪ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು, ಮಿಸ್ ಮಾಡೋ ಮಾತೇ ಇಲ್ಲ. ಬನ್ನಿ ಮೊದಲನೇ ಸ್ಟೆಪ್ ಯಾವುದು ಅಂತ ನೋಡೋಣ. ಅನ್ಲಾಕ್ ಯುವರ್ ಪೊಟೆನ್ಷಿಯಲ್. ಹಾಗಂದ್ರೆ ಏನು? ಸಿಂಪಲ್. ನಿಮಗೆ ಮಾಡೆಲ್ ಮತ್ತೆ ಪ್ರಿಪರೇಟರಿ ಪೇಪರ್ಸ್ ಗಳ ಮೇಲೆ ನಂಬಿಕೆ ಇದೆಯಾ? ನಿಮಗೆ LBS ಗಳ ಮೇಲೆ ನಂಬಿಕೆ ಇದೆಯಾ? PYQs ಗಳ ಮೇಲೆ ನಂಬಿಕೆ ಇದೆಯಾ? ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ ಗಳ ಮೇಲೆ ನಂಬಿಕೆ ಇದೆಯಾ? ನೋಟ್ಸ್ ಗಳ ಮೇಲೆ ನಂಬಿಕೆ ಇದೆಯಾ? ಯಾವುದ್ರಲ್ಲಿ ನಂಬಿಕೆ ಇದೆಯೋ ಅದನ್ನ 100% ಆಗಿ ಮಾಡಿ. ಫಾರ್ ಎಕ್ಸಾಂಪಲ್, 4 ಮಾಡೆಲ್ ಪೇಪರ್ಸ್ಗಳು, 2 ಪ್ರಿಪರೇಟರಿ ಪೇಪರ್ಸ್ಗಳು ಕೂಡಿ 6 ಪೇಪರ್ಸ್ಗಳಾಗತ್ತೆ. ಅವುಗಳನ್ನ A to Z ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಅದು ಫಸ್ಟ್ ಸ್ಟೆಪ್ ಆಗಬೇಕು. ಅದಾದ್ಮೇಲೆ LBS ಗಳನ್ನ ನೀವು ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಓದ್ತಾ ಇದ್ದೀರಾ, ಹಾಗಾದ್ರೆ LBS ಗಳನ್ನ ಕಂಪ್ಲೀಟ್ ಆಗಿ ಮುಗಿಸಿ. ನಾನು ಹೇಳ್ತಾ ಇರೋದೇನು, ಸರ್ ಅದನ್ನ ನಂಬೇಕಾ, ಇದನ್ನ ನಂಬೇಕಾ, ಅದು ಮಾಡ್ಬೇಕಾ, ಇದು ಮಾಡ್ಬೇಕಾ ಅನ್ನೋ ಕೇಳೋ ಟೈಮ್ ಅಲ್ಲ. ನಿಮಗೆ ಯಾವುದ್ರಲ್ಲಿ ನಂಬಿಕೆ ಇದೆಯೋ ಅದನ್ನ ಮಾಡಿ. ಎಲ್ಲವೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಸರ್ ನಾನು LBS ಗಳನ್ನ ಅಷ್ಟೇ ಫಾಲೋ ಮಾಡ್ತೇನೆ ಅಂದ್ರೆ ವೆಲ್ ಅಂಡ್ ಗುಡ್, ಫಾಲೋ ಮಾಡಿ. A to Z ಕಂಪ್ಲೀಟ್ ಮಾಡಿ. ಸರ್ ಎಲ್ಲ PYQs ಗಳನ್ನ ಮುಗಿಸ್ತೇನೆ ನಾನು ಪರೀಕ್ಷೆ ಆಪ್ ನಲ್ಲಿ ಇರುವಂತದ್ದಂದ್ರೆ ವೆಲ್ ಅಂಡ್ ಗುಡ್, ಅದನ್ನ ಕಂಪ್ಲೀಟ್ ಮಾಡಿ. ಯಾವುದನ್ನು ಸಹ ಅರ್ಧಂಬರ್ಧ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದರ ಮೇಲೆ ನಿಮಗೆ ಭರವಸೆ ಇದೆ, ಸ್ಟಾರ್ಟ್ ಮಾಡಿದೀರಾ ಅಂದ್ರೆ 0ದಿಂದ 100 ತನಕ ಮಾಡಿ. ಎಲ್ಲ ಫೇಲ್ಯೂರ್ಗೂ ಮುಖ್ಯ ಕಾರಣ ಎಲ್ಲವನ್ನೂ ಸಹ 10 ಮಾಡ್ತಾ ಹೋಗ್ತೀರಾ, ಎಲ್ಲವೂ ಸಹ ಅರ್ಧಂಬರ್ಧ ಆಗತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಎಲ್ಲಿರುತ್ತೋ ಅಲ್ಲೇ ಉಳಿದ್ಬಿಡತ್ತೆ. ಎಕ್ಸಾಮ್ ಹಾಲಲ್ಲಿ ಹೋದಾಗ ಪ್ಯಾನಿಕ್ ಆಗತ್ತೆ. ಆ ರೀತಿ ಆಗ್ಬಾರ್ದು ಅಂದ್ರೆ ಒಂದನ್ನ ನಂಬಿ. ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ ಪರ್ಫೆಕ್ಟ್ ಆಗಿರುವಂತಹದ್ದು. ಪ್ರತಿಯೊಂದು ಚಾಪ್ಟರ್ ಆದ್ಮೇಲೂ ಸಹ ಕೊಟ್ಟಿರುವಂತಹ ಕ್ವಶನ್ಸ್ ಗಳನ್ನ ಕಂಪ್ಲೀಟ್ ಆಗಿ ಮಾಡಿ. ದಾಟ್ಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. LBS ಗಳನ್ನ ಮಾಡ್ತಾ ಇದ್ದೀರಾ, ಇದರಲ್ಲಿ ಎಲ್ಲವೂ ಸಹ ಕವರ್ ಆಗಿದೆ. ಬೆಸ್ಟ್ ಥಿಂಗು ಮಾಡೆಲ್ ಮತ್ತು ಪ್ರಿಪರೇಟರಿ ಪೇಪರ್ಸ್ ಗಳನ್ನ ಮಾಡ್ತಾ ಇದ್ದೀರಾ, ಅಟ್ಲೀಸ್ಟ್ ಇವುಗಳಿಂದ 40 ಮಾರ್ಕ್ಸ್ ಆದ್ರೂ ಬಂದೇ ಬರುತ್ತೆ, ಮಾಡಿ. PYQs ಗಳನ್ನ ನಂಬ್ಕೊಂಡಿದ್ದೀರಾ, ಮಾಡಿ. ಇದರಿಂದಲೂ ಸಹ 40 ಮಾರ್ಕ್ಸ್ ವರೆಗೆ ಬರಬಹುದು. ನೋಟ್ಸ್ಗಳು, ನಮ್ಮ ಪರೀಕ್ಷಾ ಆಪ್ ನಲ್ಲಿರುವಂತಹ ನೋಟ್ಸ್ ಗಳಲ್ಲಿ ಎಲ್ಲವೂ ಸಹ ಕವರ್ ಆಗಿದೆ, ಅದನ್ನು ಮಾಡ್ತಾ ಇದ್ದೀರಾ, ಹಾಗಾದ್ರೆ ಅದನ್ನ ಮಾಡಿ. ದಯವಿಟ್ಟು ಬ್ಲೂ ಪ್ರಿಂಟ್ ಪ್ರಕಾರ ಓದ್ಬೇಕಾ, LBS ಗಳನ್ನ ಓದ್ಬೇಕಾ, ಆ ರೀತಿ ಕ್ವಶನ್ಸ್ ಗಳನ್ನ ಕೇಳೋ ಟೈಮ್ ಇದಲ್ಲ ಮಕ್ಕಳೇ. ಈ ಟೈಮ್ ಯಾವುದು? ನಾನು ಇದನ್ನ ಮಾಡ್ತೇನೆ ಅಂತ ಹೇಳುವಂತಹದ್ದು. ಇದರಲ್ಲಿ ಯಾವುದ್ರ ಮೇಲೆ ನಂಬಿಕೆ ಇದೆಯೋ ಅದನ್ನ ಮಾಡಿ. A to Z. ಆಸ್ ಅ ಟೀಚರ್, ಆಸ್ ಅ ಗೈಡ್, ಆಸ್ ಅ ಫ್ರೆಂಡ್, ನಾನು ನಿಮ್ಗೆ ಕೊಡಬಹುದಾದಂತಹ ಅತ್ಯಂತ ದೊಡ್ಡ ಅಡ್ವೈಸ್ ಅಂದ್ರೆ ಯಾವುದನ್ನಾದ್ರೂ ತಗೊಳ್ಳಿ, A to Z ಮಾಡಿ. ಮಾಡ್ತೀರಾ ಅಂದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಇಲ್ಲಿ ತನಕ ನೀವು ಕನ್ಫ್ಯೂಷನ್ ಅಲ್ಲಿದ್ರಿ, ಈಗ ಒಂದು ಕ್ಲಾರಿಟಿ ಬಂದಿರಬೇಕು. ಹೀಗಾಗಿ ಕಮೆಂಟ್ ಅಲ್ಲಿ ಎಸ್ ಅಂತ ಹಾಕಿ, ನನಗೂ ಸಹ ಗೊತ್ತಾಗತ್ತೆ ನೀವು ಮಾಡ್ತೀರಾ ಅಂತ. ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗಿನರ್. ಹಾಗಂದ್ರೆ ಏನು? ಸಿಂಪಲ್. ನಾನು ಇಲ್ಲಿ ನಿಂತು ಟೀಚಿಂಗ್ ಮಾಡ್ತಾ ಇದ್ದೇನೆ, ಸುಮಾರು 2 ವರ್ಷ ಆಯ್ತು. ಆದ್ರೆ 2 ವರ್ಷದಕ್ಕಿಂತ ಹಿಂದೆ ನಾನು ಫಸ್ಟ್ ಕ್ಲಾಸ್ ತಗೊಂಡಾಗ ನಾನು ಬಿಗಿನರ್ ಆಗಿದ್ದೆ, ನನಗೇನೂ ಗೊತ್ತಿರಲಿಲ್ಲ. ಅದೇ ರೀತಿ ನಿಮ್ಮ ಪರಿಸ್ಥಿತಿನೂ ಇರುತ್ತೆ. ಅದೆಷ್ಟೋ ಚಾಪ್ಟರ್ಸ್ ಗಳನ್ನ ಹೊಸದಾಗಿ ನೋಡ್ತಾ ಇರ್ತೀರಾ. ಇಟ್ಸ್ ಓಕೆ. ಪ್ರತಿಯೊಬ್ಬ ಎಕ್ಸ್ಪರ್ಟು, ಪ್ರತಿಯೊಬ್ಬನೂ ಸಹ ಈ ಬಿಗಿನರ್ ಸ್ಟೇಜ್ ಇಂದಲೇ ಹೋಗಿರ್ಬೇಕು. ಮೊದಲು ನಾವು ಅಂಬೆಗಾಲಿಟ್ಟ ಮೇಲೆನೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಹೀಗಾಗಿ ನೀವು ಹೆದರಬೇಡಿ. ಇದು ನನ್ನ ಫಸ್ಟ್ ಸ್ಟೆಪ್ ಅಂತ ತೆಗೆದುಕೊಳ್ಳಿ. ಅದಾದ್ಮೇಲೆ ಅದೊಂದು ದೊಡ್ಡ ಜಾಯಿಂಟ್ ಲೀಪ್ ಆಗತ್ತೆ. ಎಕ್ಸ್ಪರ್ಟ್ ಆಗ್ತೀರಾ, ಹಾಗೆ ಆಗ್ತೀರಾ. ನೋ ಯೋರ್ ವೀಕ್ನೆಸ್ ಅಂಡ್ ಕಾಂಕರ್ ಇಟ್. ನಮ್ಮ ಸ್ಟ್ರೆಂತ್ ಗಳನ್ನ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಮ್ಮ ವೀಕ್ನೆಸಸ್ ಗಳನ್ನ ತಿಳ್ಕೊಳ್ಳೋದು ಸಹ. 2 ಪ್ರಿಪರೇಟರಿ ಪೇಪರ್ಸ್ ಗಳಾಗಿದೆ, ಅವುಗಳಿಂದ ನಿಮಗೂ ಸಹ ಗೊತ್ತಾಗಿರತ್ತೆ ಎಲ್ಲಿ ನಾನು ವೀಕ್ ಇದ್ದೇನೆ, ಎಲ್ಲಿ ನಾನು ಎಕ್ಸ್ಟ್ರಾ ಎಫರ್ಟ್ಸ್ ಗಳನ್ನ ಹಾಕಬೇಕು. ಮಾರ್ಕ್ಸ್ ಬಂದಿರತ್ತೆ, ಸೆಕ್ಷನ್ ವೈಸ್ ಗೊತ್ತಾಗಿರತ್ತೆ, ನಾನು ಇದರಲ್ಲಿ ವೀಕ್ ಇದ್ದೇನೆ, ಈ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೇನೆ, ಇಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ ಗಳನ್ನ ಹಾಕಬೇಕು ಅಂತ ಅಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ ಗಳನ್ನ ಹಾಕಿ. ಯೂಟ್ಯೂಬ್ ಒನ್ ಶಾರ್ಟ್ಸ್ ಗಳನ್ನ ನೋಡಿ, ಯಾವ್ದಾವ್ದು ವೀಕ್ ಏರಿಯಾಸ್ ಗಳಲ್ಲಿದೆಯೋ ನಮ್ಮ ಪರೀಕ್ಷಾ ಚಾನೆಲ್ ಅಲ್ಲಿ ಎಲ್ಲವನ್ನೂ ಸಹ ಡೀಟೇಲ್ ಆಗಿ ಹೇಳಿದ್ದೇವೆ. ನೋಟ್ಸ್ ಗಳನ್ನ ಮಾಡಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು.
ನೀವು ಬರೆದು ತೆಗಿಬೇಕು ಕೀವರ್ಡ್ಸ್ಗಳನ್ನ, ಬೇಕಾದಂತಹ ಎಲ್ಲವುಗಳನ್ನ. ಯಾಕಂದ್ರೆ ಎಲ್ಲಿ ತನಕ ನೀವು ಎಫರ್ಟ್ಸ್ಗಳ ಹಾಕಲ್ವೋ ಏನು ಮಾಡ್ಲಿಕ್ಕಾಗಲ್ಲ. ಕಮೆಂಟ್ ಡೌನ್ ವಿನ್ನರ್. ನೀವು ವಿನ್ನರ್ ಅಂತ ನನಗ್ ನಂಬಿಕೆ ಇದೆ, ನಿಮಗ್ ನಂಬಿಕೆ ಇದೆಯಾ? ಇಲ್ಲ. ಇದೇ ಏನೇ ಇದ್ರು ಕಮೆಂಟ್ ಅಲ್ಲಿ ವಿನ್ನರ್ ಅಂತ ಹಾಕಿ. ಯಾಕಂದ್ರೆ ನೀವೆಲ್ರೂ ವಿನ್ನರ್ಸ್ಗಳೇ. ನೀವೆಲ್ರೂ 625 ಸ್ಕೋರ್ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ನೀವು ಸಹ ಭರವಸೆಯನ್ನ ನಿಮ್ಮ ಮೈಂಡ್ಗೆ ಹೇಳಿ. ಈ ಟೈಮು ಡೌಟ್ ಮಾಡೋದು, ಕನ್ಫ್ಯೂಷನ್ ಅಲ್ಲಿ ಇರೋದಲ್ಲ. ಈ ಟೈಮು ಎಫರ್ಟ್ಸ್ಗಳನ್ನ ಹಾಕೋದು, ವಿನ್ ಆಗೋದ್ರಲ್ಲಿದೆ. ನೀವೆಲ್ರೂ ವಿನ್ನರು. ಕಮೆಂಟ್ ಮಾಡಿದ್ರ? ಪ್ರಾಕ್ಟೀಸ್ ಅಂಡರ್ ಪ್ರೆಷರ್. ಬಹಳಷ್ಟು ಮಕ್ಕಳು ಎಕ್ಸಾಮ್ ಹಾಲ್ ಅಲ್ಲಿ ಕೂತಾಗ ಸರ್ ಟೈಮ್ ಸಾಕಾಗ್ಲಿಲ್ಲ, ಸರ್ ಪ್ಯಾನಿಕ್ ಆದೆ, ಸ್ಟ್ರೆಸ್ ಆದೆ ಅಂತ ಹೇಳ್ತೀರಾ. ಯಾಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಿರಲ್ಲ. ಯಾವ ರೀತಿಯ ಪ್ರಾಕ್ಟೀಸು? ಅಂಡರ್ ಪ್ರೆಷರು. ಸಾಲ್ವ್ ಪೇಪರ್ಸ್ ಅಂಡರ್ ಟೈಮ್ ಲಿಮಿಟ್ಸ್. ಒಂದು ಮಾಡೆಲ್ ಪೇಪರ್ ಅನ್ನ ತೆಗೆದುಕೊಳ್ಳಿ. 3 ಅವರ್ನಲ್ಲಿ ನಾನು ಎಷ್ಟನ್ನ ಬರಿಬಲ್ಲೆ ಅಂತ ನೋಡಿ. ಟ್ರೈ ಔಟ್. 3 ಅವರ್ನ ಕ್ಲಾಕ್ ಅನ್ನ ಇಟ್ಕೊಂಡು ನೀವು ಆ ಪೇಪರ್ ಅನ್ನ ಬರೀರಿ. ನಿಮಗೆ ಗೊತ್ತಾಗತ್ತೆ ನಿಮ್ಮ ಲಿಮಿಟ್ ಎಲ್ಲಿತ್ತು, ನೀವು ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕಾಗಿತ್ತು ಅಂತ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಸ್ಟೆಪ್ ಆಗಿದೆ. ಎಲ್ರೂ ಸಹ ಮಾಡಿ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೇನು ನಿಮ್ಮಿಂದ ಮಿಸ್ಟೇಕ್ಸ್ಗಳಾಗತ್ತೆ ಅಂತ ನೀವು ಇಲ್ಲೇ ಫೈಂಡ್ ಔಟ್ ಮಾಡಬಹುದು. ಫೋಕಸ್ ಆನ್ ಅಕ್ಯುರಸಿ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್. ಬಹಳಷ್ಟು ಮಕ್ಕಳು ಹೇಳ್ತಾರೆ ಸರ್ 4 ಮಾರ್ಕ್ಸ್ನ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೋಷಿಯಲ್ ಸೈನ್ಸ್ ಅಲ್ಲಿ, ಲ್ಯಾಂಗ್ವೇಜಸ್ಗಳಲ್ಲಿ ಎಸ್ಸೇಸ್ಗಳನ್ನ ಬರೀಲಿಕ್ಕೆ ಆಗ್ಲಿಲ್ಲ, ಲೆಟರ್ ರೈಟಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಹೇಳೋದೇನು, ನೀವು ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡಲಿಲ್ಲ. ಯಾವ ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೋ 2 ಮಾರ್ಕ್ಸ್ ಇರುತ್ತೋ ಅದಕ್ಕೆ ನೀವು 10 ಮಿನಿಟ್ಸ್ ಕೊಡ್ತಾ ಇದ್ರೆ ಎಲ್ಲಿ ಉಳಿಯುತ್ತೆ ಟೈಮು? ಹೀಗಾಗಿ ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೂ ಸಹ ಗೊತ್ತಾಗತ್ತೆ ಎಲ್ಲಿ ನನ್ನ ಟೈಮ್ ಹೋಗ್ತಾ ಇದೆ, ಎಲ್ಲಿ ನಾನು ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತ. ಓಕೆನಾ? ಎಸ್. ರಿವ್ಯೂ, ರಿವೈಸ್ ಅಂಡ್ ರಿಫೈನ್. ಸಿಂಪಲ್. ರಿವ್ಯೂ ಮಾಡ್ತೀರಾ ಫಸ್ಟ್ ಸೆಕೆಂಡ್ ಪ್ರಿಪರೇಟರಿ ಆದ್ಮೇಲೆ ಎಲ್ಲಿ ನಾನಿದ್ದೇನೆ. ಹಾಗೆ ನೀವು ಸಹ ಓದಿರ್ತೀರಾ ಪ್ರತಿದಿನ ಆದ್ಮೇಲೆ ನೀವು ಸಹ ನೋಡ್ತೀರಾ ನಾನು ಎಲ್ಲಿ ಹಿಂದಿದ್ದೇನೆ, ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು. ಮಿಸ್ಟೇಕ್ಸ್. ಜೀವನದಲ್ಲಿ ನಮ್ಮ ತಪ್ಪುಗಳು, ಮಿಸ್ಟೇಕ್ಸ್ಗಳು ಕಲಿಸುವಂತಹ ಪಾಠ ಮತ್ಯಾರೂ ಕಲಿಸ್ಲಿಕ್ಕಾಗಲ್ಲ. ಮಿಸ್ಟೇಕ್ಸ್ಗಳೇ ನಮ್ಮ ಬಿಗ್ಗೆಸ್ಟ್ ಟೀಚರ್ಸ್ ಆಗಿರ್ತಾರೆ. ಹೀಗಾಗಿ ಅವುಗಳಿಂದ ಕಲೀರಿ. ಮಿಸ್ಟೇಕ್ಸ್ಗಳನ್ನ 1 ಸಲ ಮಾಡಿದ್ರೆ ಅದು ಮನುಷ್ಯ, 2ನೇ ಸಲನೂ ಅದೇ ಸೇಮ್ ಮಿಸ್ಟೇಕ್ ಮಾಡಿದ್ರೆ ಅದು ಫೂಲಿಶ್ನೆಸ್ ಆಗತ್ತೆ, ಮೂರ್ಖತನ ಆಗತ್ತೆ. ಆ ರೀತಿ ಮಾಡೋದು ಬೇಡ. ಪ್ರಾಕ್ಟೀಸ್ ಪೇಪರ್ಸ್ಗಳನ್ನ ಮಾಡಿ, ಕೀ ಕಾನ್ಸೆಪ್ಟ್ಸ್ಗಳನ್ನ ರಿವೈಸ್ ಮಾಡಿ. ವೆರಿ ಇಂಪಾರ್ಟೆಂಟು. ರಿವಿಷನ್ನು ಅಂತ ಹೇಳ್ತಾ ಇರ್ತೇನೆ. ಯಾಕಂದ್ರೆ ಈ ಮೈಂಡು ಬೇಗನೆ ನೆನಪಾರುತ್ತೆ. ಹೀಗಾಗಿ ನೀವು ಯಾವತ್ತು ಪದೇ ಪದೇ ಹೇಳ್ತಾ ಇರ್ತೀರೋ ಆ ಕಾನ್ಸೆಪ್ಟ್ಸ್ಗಳನ್ನ ರಿಪೀಟ್ ಆಗಿ ನಿಮ್ಮ ಈ ಮೈಂಡ್ಗೆ, ಆ ಮೈಂಡ್ಗೂ ಸಹ ಗೊತ್ತಾಗತ್ತೆ ಹಾ ಇದು ನನ್ನ ಮೈಂಡ್ಗೆ ಈಗ ಅರ್ಥ ಆಯ್ತು ಅಂತ. ಅದೇ ರಿವಿಷನ್ನ ಇಂಪ್ಯಾಕ್ಟ್ ಆಗಿರುವಂತಹದ್ದು. ನಿಮ್ಮ ಡೌಟ್ಸ್ಗಳಿದ್ರೆ ರಿಫೈನ್ ಮಾಡ್ಕೊಳ್ಳಿ. ಏನಿದೆ ಡೌಟ್ಸು, ಕ್ವಶನ್ಸ್ಗಳನ್ನ ಕೇಳಿ. ನಮ್ಮ ಯೂಟ್ಯೂಬ್ ಲೈವ್ಸ್ಗಳಲ್ಲಿರ್ಬಹುದು, ಕ್ರ್ಯಾಶ್ ಕೋರ್ಸ್ ಯಾರು ತೆಗೆದುಕೊಂಡಿದ್ದೀರೋ ಅವರಿರ್ಬಹುದು, ನಮ್ಮ ಆ್ಯಪ್ನಲ್ಲಿರಬಹುದು. ಯಾಕಂದ್ರೆ ಡೌಟ್ಸ್ಗಳಿಂದ ನಮಗೆ ಕ್ವಶನ್ಸ್ಗಳು ಅರೈಸ್ ಆಗತ್ತೆ, ಅವುಗಳಿಂದಲೇ ಆನ್ಸರ್ಸ್ಗಳು ಸಿಗತ್ತೆ. ಇದು ವೆರಿ ಕ್ರಿಟಿಕಲ್ ಆಗಿರುವಂತಹ ಟೈಮು. ಎಲ್ಲರೂ ಸಹ ರಿವಿಷನ್ ಅಂತ ಕಮೆಂಟ್ನಲ್ಲಿ ಹಾಕಿ. ಯಾಕಂದ್ರೆ ಇದು ರಿವಿಷನ್ನ ಟೈಮು. ನೀವು ಸಹ ರಿವಿಷನ್ ಮಾಡಬೇಕು. ಅದಕ್ಕೋಸ್ಕರ ಹಾಕಿ. ನಿಮ್ಮ ಮೈಂಡ್ಗೂ ಸಹ ಗೊತ್ತಾಗ್ಲಿ ನಾನು ರಿವಿಷನ್ ಮಾಡ್ತೇನೆ ಅಂತ. ಹಾಕಿದ್ರ? ಮಿಸ್ಟೇಕ್ಸ್ ಆರ್ ಪ್ರೂಫ್ ದ್ಯಾಟ್ ಯು ಆರ್ ಟ್ರೈಯಿಂಗ್. ಯಾವತ್ತು ನಿನ್ನಿಂದ ಮಿಸ್ಟೇಕ್ಸ್ಗಳು ಆಗ್ತಾ ಇದೆಯೋ ವೆಲ್ ಅಂಡ್ ಗುಡ್. ಯಾಕಂದ್ರೆ ಯಾರು ಟ್ರೈ ಮಾಡ್ತಾರೋ ಅವರಿಂದಲೇ ಮಿಸ್ಟೇಕ್ಸ್ ಆಗ್ಲಿಕ್ಕೆ ಸಾಧ್ಯ. ಯಾರು ಬುಕ್ ಅನ್ನೇ ಓಪನ್ ಮಾಡಿರಲ್ವೋ, ಯಾರು ಯಾವ ವಿಡಿಯೋಸ್ಗಳನ್ನು ಸಹ ನೋಡಿರಲ್ವೋ ಅವರಿಂದ ಮಿಸ್ಟೇಕ್ಸ್ಗಳು ಆಗತ್ತಾ? ಇಲ್ಲ. ಯಾರು ಓದ್ತಾರೋ, ಯಾರು ಸಮ್ಸ್ಗಳನ್ನ ಮಾಡ್ತಾರೋ, ಯಾರು ಕೀವರ್ಡ್ಸ್ಗಳನ್ನ ಬರೀತಾರೋ, ಮ್ಯಾಪ್ ವರ್ಕ್ ಅನ್ನ ಮಾಡ್ತಾರೋ ಅವರಿಂದಲೇ ಮಿಸ್ಟೇಕ್ಸ್ಗಳು ಆಗ್ಲಿಕ್ಕೆ ಸಾಧ್ಯ. ವೆಲ್, ನೀವು ಮಿಸ್ಟೇಕ್ಸ್ಗಳು ಆಗ್ತಾ ಇದೆ ಅಂದ್ರೆ ಐ ಆಮ್ ಪ್ರೌಡ್ ಆಫ್ ಯು. ಯಾಕಂದ್ರೆ ನೀವು ಟ್ರೈ ಔಟ್ ಮಾಡ್ತಾ ಇದ್ದೀರಾ. ಸ್ಟೆಪ್ 5, ಸ್ಟೇ ಸ್ಟ್ರಾಂಗ್, ಸ್ಟೇ ಫೋಕಸ್. ಈಗ ನಿಮ್ಮನ್ನ ನೀವು ಡೌಟ್ ಮಾಡ್ಕೊಳ್ಳುವಂತಹ ಟೈಮ್ ಅಲ್ಲ. ನಾನು ಹೇಳ್ತಾ ಇರ್ತೇನೆ ನೀವೆಲ್ಲರೂ ಚಾಂಪಿಯನ್ಸ್ ಅಂತ. ನೀವು ಚಾಂಪಿಯನ್ಸ್ಗಳೇ. ಅದನ್ನ ನಿಮ್ಮ ಮೈಂಡ್ಗೆ ತಿಳಿಸಿ ಹೇಳಿ. ಸ್ಟೇ ಪಾಸಿಟಿವ್ ಅಂಡ್ ಕಾಮ್. ಪಾಸಿಟಿವ್ ಆಗಿರೋದು ವೆರಿ ಇಂಪಾರ್ಟೆಂಟು. ನಿಮ್ಮನ್ನ ನೀವು ಊಹಿಸಬೇಡಿ, ಡೌಟ್ ಪಡಿಸ್ಕೊಳ್ಬೇಡಿ, ಸಂದೇಹ ಮಾಡ್ಕೋಬೇಡಿ. ನಾನು ಒಳ್ಳೆಯ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೇ ಮಾಡ್ತೀನಿ ಅನ್ನೋ ಪಾಸಿಟಿವ್ನೆಸ್ ಅಲ್ಲಿರಿ. ಕಾಮ್ ಆಗಿರಿ.
ಆಗ್ತಾ ಇಲ್ವೋ, ಇಟ್ಸ್ ಓಕೆ, 5 ಮಿನಿಟ್ಸ್ ಬ್ರೇಕ್ ಅನ್ನ ತೆಗೆದುಕೊಂಡು ಬಂದು ಮತ್ತೆ ಟ್ರೈ ಮಾಡಿ. ಟೆನ್ಷನ್ ತಗೊಳ್ಳೋದ್ರಿಂದ ಏನೂ ಆಗಲ್ಲ. ಸ್ಟ್ರೆಸ್ಸು ಟೆನ್ಷನ್ ಅನ್ನ ಬಿಟ್ಟಾಕೋಣ ಹೊರಗಡೆ. ನಾವು ತೆಗೆದುಕೊಂಡು ಬರಬೇಕಾಗಿರೋದು ಪಾಸಿಟಿವ್ನೆಸ್ಸು ಮತ್ತೆ ಕಾಮ್ನೆಸ್ಸು. ಫೋಕಸ್ ಆನ್ ಸ್ಟೇಯಿಂಗ್ ಮೆಂಟಲಿ ಪ್ರಿಪೇರ್ಡ್. ಆದಷ್ಟು ಇಲ್ಲಿ ಏನಿದೆಯೋ ಇದು ಜಗತ್ತಿನ ಅತ್ಯಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಸಾಧನ. ಇದನ್ನ ಕರೆಕ್ಟ್ ಆಗಿ ಬಳಸಿದ್ರೆ ನೀವು ಏನನ್ನಾದ್ರೂ ಸಹ ಗೆಲ್ಬಹುದು. ಆದ್ರೆ ಅದೇ ಇದರಲ್ಲೇ ಡೌಟ್ ಪಡ್ತಾ ಇದ್ರೆ ಏನೂ ಆಗಲ್ಲ. ಹೀಗಾಗಿ ಮೆಂಟಲಿ ಪವರ್ಫುಲ್ ಆಗಿ ಏನೇ ಬರಲಿ, ಯಾರೇ ಏನೇ ಹೇಳಲಿ, ನಾನು ಓದ್ತೇನೆ, ನಾನು ನನ್ನ ಬೆಸ್ಟ್ ಅನ್ನ ಕೊಡ್ತೇನೆ, ಬರುವಂತಹ ರಿಸಲ್ಟ್ ಏನೇ ಆಗಿರ್ಲಿ ಅನ್ಕೋಣ. ಸಕ್ಸಸ್ ಅನ್ನ ವಿಜುವಲೈಸ್ ಮಾಡಿ. ನಾನು 10th ಅಲ್ಲಿ ಇರ್ಬೇಕಾದ್ರೆ ನನ್ನ ಮನೆಗೆ ಮೀಡಿಯಾ ರಿಪೋರ್ಟರ್ಸ್ಗಳು ಬರ್ತಾ ಇದ್ದಾರೆ, ನಾನು 10th ಅಲ್ಲಿ ಟಾಪರ್ ಆಗಿದ್ದೇನೆ, ಅವರು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೆ. ನೀವು ಸಹ ಅದೇ ರೀತಿ ಮಾಡ್ಕೊಳ್ಳಿ. ಯಾಕಂದ್ರೆ ಸಕ್ಸಸ್ಸು ಫಸ್ಟ್ ಮೈಂಡಲ್ಲಿ ಬರುತ್ತೆ, ಅದಾದ್ಮೇಲೆ ರಿಯಲ್ ಅಲ್ಲಿ ಆಗತ್ತೆ. ನೀವು ಸಹ ಸಕ್ಸಸ್ಫುಲ್ ಆಗ್ತೀರಾ ಅನ್ನೋ ಭರವಸೆ ನನಗಿದೆ. ಕೀಪ್ ಪುಷಿಂಗ್, ಸ್ಟೇ ಫೋಕಸ್ಡ್ ಅಂಡ್ ಲೆಟ್ಸ್ ಡೂ ದಿಸ್. ದಿನ ನಿಮ್ಮ 120% ಅನ್ನ ಕೊಡಿ, 100% ಅಲ್ಲ. ಯಾಕಂದ್ರೆ ಈ ಟೈಮು ಎಕ್ಸ್ಟ್ರಾ ಕೊಡುವಂತಹದ್ದು, ಈ ಟೈಮು ನಿಮ್ಮನ್ನ ನೀವು ಪುಷ್ ಮಾಡುವಂತಹದ್ದು. ಸ್ಟೇ ಫೋಕಸ್ಡ್, ಫೋಕಸ್ ಆಗಿರಿ. ನಿಮ್ಮ ಗೋಲ್ ಏನಿದೆ, ನನ್ನ ಬೆಸ್ಟ್ ಅನ್ನ ಕೊಡಬೇಕು, ನಾನು ಇಷ್ಟು ಮಾರ್ಕ್ಸ್ಗಳನ್ನ ಸ್ಕೋರ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಬೇಕಾದಂತಿರುವ ಎಲ್ಲಾ ಸ್ಟೆಪ್ಸ್ಗಳನ್ನ ಹೇಳಿದ್ದೇನೆ, ಅವುಗಳನ್ನ ಫಾಲೋ ಮಾಡ್ತಾ ಹೋಗಿ. ಒಂದನ್ನ ನಂಬಿದ್ರೆ ಕಂಪ್ಲೀಟ್ ಆಗಿ ಫೋಕಸ್ ಆಗಿ ನಂಬಿ ಬೆಸ್ಟ್ ಅನ್ನ ಕೊಡಿ ಅದರಲ್ಲಿ. ಅಂಡ್ ಲೆಟ್ಸ್ ಡೂ ದಿಸ್. ನೀವು ಒಬ್ಬರೇ ಇಲ್ಲ ಈ ಜರ್ನಿಲಿ, ನಾನು ನಿಮ್ ಜೊತೆಗಿದ್ದೇನೆ. ನೀವು ಎಕ್ಸಾಮ್ ಹಾಲ್ಗೆ ಹೋಗಿ ಪೇಪರ್ ಬರೆಯೋ ತನಕ ಬೇಕಾದಂತ ಎಲ್ಲಾ ಸಪೋರ್ಟು ಪರೀಕ್ಷೆ ಚಾನಲ್ ಅಲ್ಲಿ ನಿಮಗೆ ನಾವು ಕೊಡ್ತೇವೆ. ಹೀಗಾಗಿ ವಿ ಆರ್ ಇನ್ ದಿಸ್ ಟುಗೆದರ್. ಕೂಡಿದ್ದೇವೆ, ಕೂಡಿ ಎಕ್ಸಾಮ್ ಅನ್ನ ಫೇಸ್ ಮಾಡೋಣ. ಏನೇನು ಹೇಳ್ತಾ ಹೋಗ್ತೇನೋ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡ್ತಾ ಹೋಗಿ, ಬೆಸ್ಟ್ ಅನ್ನ ಕೊಡ್ತಾ ಹೋಗಿ, ನೀವು ಆ ಸಕ್ಸಸ್ ಅನ್ನ ರೀಚ್ ಆಗೇ ಆಗ್ತೀರಾ. ಪರೀಕ್ಷೆ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇದು ಕೇವಲ ನಿಮ್ಮ ಎಕ್ಸಾಮ್ ಅಷ್ಟೇ ಅಲ್ಲ, ಇದು ನಮ್ಮ ಎಕ್ಸಾಮ್ ಸಹ ಹೌದು. ಅದಕ್ಕೋಸ್ಕರ ಅದೆಷ್ಟೋ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೇವೆ, ಲೈವ್ಸ್ಗಳನ್ನ ಬಿಡ್ತಾ ಇರ್ತೇವೆ, ಶಾರ್ಟ್ಸ್ಗಳು ಬರ್ತಾ ಇರುತ್ತೆ. ಎಲ್ಲದಕ್ಕೂ ಸಹ ಅಪ್ಡೇಟ್ ಆಗ್ತಾ ಇರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ಅನ್ನ ಒತ್ತಿ. ಇದೇ ನೋಟ್ನಲ್ಲಿ ನಾನು ಸಹ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಲೆಟ್ಸ್ ಡೂ ಇಟ್.